ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಸ್ಟರ್ ಸ್ಲೇವ್ ಜೆಕೆ ಫ್ಲಿಪ್ ಫ್ಲಾಪ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ಟ್ರುತ್ ಟೇಬಲ್, ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮು, ಮೂರನೇದಾಗಿ ಬರುವಂಥದ್ದು ಟೈಮಿಂಗ್ ಡಯಾಗ್ರಾಮ್. ಈ ಮೂರನ್ನು ನೀವು ಎಕ್ಸಾಮಲ್ಲಿ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ಈ ಮಾಸ್ಟರ್ ಸ್ಲೇವ್ ಜೆಕೆ ಫ್ಲಿಪ್ ಫ್ಲಾಪ್ ಅನ್ನು ಏನಕ್ಕೆ ಯೂಸ್ ಮಾಡಬೇಕು? ನಾವು ಜೆಕೆ ಫ್ಲಿಪ್ ಫ್ಲಾಪ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ಬಟ್ ನಾವು ಮಾಸ್ಟರ್ ಸ್ಲೇವ್ ಜೆಕೆ ಫ್ಲಿಪ್ ಫ್ಲಾಪನ್ನು ಏನಕ್ಕೆ ಯೂಸ್ ಮಾಡಬೇಕು ನೋಡಿ. ಜೆಕೆ ಫ್ಲಿಪ್ ಫ್ಲಾಪ್ ಇಂದು ಟ್ರುತ್ ಟೇಬಲ್ನ ನಾನು ಬರೀತಾ ಹೋದರೆ ನಮಗೆ ಗೊತ್ತಿದೆ, ಫ್ಲಿಪ್ ಫ್ಲಾಪ್ಗಳಲ್ಲಿ ಅದು ಜೆಕೆ ಆಗಿರಲಿ, SR ಆಗಿರಲಿ, ಡಿ ಆಗಿರಲಿ, ಟಿ ಆಗಿರಲಿ, ಯಾವುದೇ ಫ್ಲಿಪ್ ಫ್ಲಾಪಲ್ಲಿ ನಾವು ಒಂದು ಕಾಮನ್ ಇನ್ಪುಟನ್ನು ತೊಗೊತೀವಿ. ಯಾವುದದು? ಕ್ಲಾಕ್. ಸೊ ಕ್ಲಾಕನ್ನು ನಾನು ಟ್ರಿಗರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಕ್ಲಾಕ್ ಟ್ರಿಗರ್ ಆಗಿದೆ ಅಂತಂದರೆ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಜೆ ಮತ್ತು ಕೆ ಎರಡು ಇನ್ಪುಟ್ಗಳಿರೋದ್ರಿಂದ ಕಾಂಬಿನೇಷನ್ಸ್ ಏನಾಗುತ್ತೆ? ಇನ್ಪುಟ್ಗಳ ಕಾಂಬಿನೇಷನ್ 0 0 0 1 1 0 ಮತ್ತು 1 1. ಸೊ ಇಷ್ಟ ಆಯಿತು. ಕ್ಲಾಕು ಆಲ್ವೇಸ್ 1ಗೆ ಈಕ್ವಲ್ ಇದೆ ಇವಾಗ ಅಂತಂದರೆ ಟ್ರಿಗರ್ ಆಗಿದೆ. ಇವಾಗ ಅದನ್ನು ಬಿಟ್ಟಾಕಿ ಜೆ ಮತ್ತು ಕೆ ಅನ್ನು ಮಾತ್ರ ನೋಡ್ತಾ ಹೋದರೆ ಜೆ ವ್ಯಾಲ್ಯೂ 0, ಕೆ ವ್ಯಾಲ್ಯೂ 0 ಅಂದರೆ ಎರಡು ಇನ್ಪುಟ್ಗಳು 0 ಇದೆ. ಅಂದರೆ ಯಾವುದೇ ಇನ್ಪುಟ್ ಹೋಗಿಲ್ಲ ಅಂತಂದರೆ ಏನಾಗುತ್ತೆ? ಪ್ರೀವಿಯಸ್ ಆಗಿ ಏನು ಔಟ್ಪುಟ್ ಬಂದಿರುತ್ತೆ ಅದೇ ಔಟ್ಪುಟ್ ಆಗಿ ಬರುತ್ತೆ. ಸೊ ಕ್ಯೂ ಎನ್ ಪ್ಲಸ್ 1 ಅಂತಂದರೆ ನೆಕ್ಸ್ಟ್ ಸ್ಟೇಟ್, ಕ್ಯೂ ಎನ್ ಅಂತಂದರೆ ಪ್ರೀವಿಯಸ್ ಸ್ಟೇಟ್. ಇನ್ನೂ ನಾವು ಇನ್ಪುಟ್ಗಳನ್ನೇ ಕೊಟ್ಟಿಲ್ಲ ಅಂತಂದರೆ ಏನಾದರೂ ಔಟ್ಪುಟ್ ಬರುತ್ತಾ? ಇಲ್ಲ. ಸೊ ಪ್ರೀವಿಯಸ್ ಸ್ಟೇಟಿಂದ ಏನಿರುತ್ತೆ ಅದೇ ಉಳ್ಕೊಳುತ್ತೆ, ಕ್ಯೂ ಎನ್. ನೆಕ್ಸ್ಟ್ 0 ಮತ್ತು 1 ನೀವು ರೆಫರೆನ್ಸನ್ನು ಜೆ ಅನ್ನು ತಗೊಂತ ಹೋಗಿ ಈಸಿ ಆಗ್ತಾ ಹೋಗುತ್ತೆ. 0 ಜೆ ವ್ಯಾಲ್ಯೂ 0, ಕೆ ವ್ಯಾಲ್ಯೂ 1. ಸೊ ಜೆ ವ್ಯಾಲ್ಯೂನೇ ಇಲ್ಲಿ ಬರೆಯೋದು 0, ಜೆ ವ್ಯಾಲ್ಯೂ 1, ಕೆ ವ್ಯಾಲ್ಯೂ 0. ಸೊ ಜೆ ವ್ಯಾಲ್ಯೂನೇ ಬರೆಯೋದು. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತಂದರೆ ಜೆ ಮತ್ತು ಕೆ ಎರಡನ್ನೂ ಕೂಡ ನೀವು ಇನ್ಪುಟ್ ಹೈ ಇದ್ದಾಗ, ಅಂದರೆ ಎರಡೂ ಕೂಡ ಇನ್ಪುಟ್ಟನ್ನು ಕೊಟ್ಟಾಗ ಏನಾಗುತ್ತೆ? ಇಲ್ಲಿ ಇನ್ವ್ಯಾಲಿಡ್ ಅಂತ ಬರುತ್ತೆ ಜೆ ಕೆ ಫ್ಲಿಪ್ ಫ್ಲಾಪಲ್ಲಿ. ಆ ಒಂದು ಇನ್ವ್ಯಾಲಿಡನ್ನು ತೆಗೆಯೋದಕ್ಕೋಸ್ಕರ, ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಮಾಸ್ಟರ್ ಸ್ಲೇವ್ ಜೆ ಕೆ ಫ್ಲಿಪ್ ಫ್ಲಾಪನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೀವಿಲ್ಲಿ ನೋಡ್ಬೋದು ಇಷ್ಟು ಆಫ್ ಏನಿದೆ ಇಷ್ಟು, ಇದು ಮಾಸ್ಟರ್. ನೆಕ್ಸ್ಟ್ ಇನ್ನು ಉಳಿದಿರೋದೇನು ಪಾರ್ಟು? ಅದು ಸ್ಲೇವ್. ಇಲ್ಲಿ ನೀವು ನೋಡ್ಬೋದು ಸೇಮ್ ಜೆ ಕೆ ಫ್ಲಿಪ್ ಫ್ಲಾಪ್ ಎರಡು ಸಲ ಜೆ ಕೆ ಫ್ಲಿಪ್ ಫ್ಲಾಪ್ನ ಇಟ್ಟಂಗಾಗಿದೆ. ಏನಕ್ಕೆ? ಇಲ್ಲಿ ಬರುವಂಥ ಇನ್ವ್ಯಾಲಿಡ್ ಅನ್ನು ತೆಗೆದು ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಸೇಮ್ ಕ್ಲಾಕ್ ವಿಲ್ ಬಿ ದ ಒನ್ ಇನ್ಪುಟ್ ಇನ್ ಎವ್ರಿ ಫ್ಲಿಪ್ ಫ್ಲಾಪ್. ಎಲ್ಲ ಫ್ಲಿಪ್ ಫ್ಲಾಪಲ್ಲೂ ಕ್ಲಾಕ್ ಒಂದು ಕಾಮನ್ ಇನ್ಪುಟ್ ಆಗಿರುತ್ತೆ. ಜೆ ಇದೆ, ಕೆ ಇದೆ. ಇಲ್ಲಿ ನೋಡಿ, ಕ್ಲಾಕು ಒಂದ್ಸಲಿ ಮಾಸ್ಟರಿಗೂ ಇದೆ, ನೆಕ್ಸ್ಟ್ ಈ ಕಡೆ ಸ್ಲೇವ್ಗೂ ಕೂಡ ಇದೆ. ಅಂದರೆ ಇಲ್ಲಿ ಮಧ್ಯ ನಾಟ್ ಗೇಟ್ ಇರೋದ್ರಿಂದ ಏನಾದ್ರೂ ಕ್ಲಾಕ್ ವ್ಯಾಲ್ಯೂ 1 ಅಂತ ಅಂದ್ಕೊಳ್ಳಿ. ಸೊ ಕ್ಲಾಕ್ ವ್ಯಾಲ್ಯೂ ಇವಾಗ ನಾನು ಕ್ಲಾಕನ್ನು ಆನ್ ಮಾಡಿದ್ದೀನಿ ಅಂತಂದರೆ, ಟ್ರಿಗರ್ ಮಾಡಿದ್ದೀನಿ ಅಂತಂದರೆ, ಇದು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತಾ ಇದೆ? ಮಾಸ್ಟರ್ಗೆ ಹೋಗ್ತಾ ಇದೆ. ಸೊ ಮಾಸ್ಟರಿಗೆ ಹೋಯ್ತು ಅಂತಂದರೆ ಮಾಸ್ಟರಿಗೆ ನಾನು ಇನ್ಪುಟ್ಟನ್ನು ಕೊಟ್ಟಂಗಾಯ್ತು. ಈಗ ಮಾಸ್ಟರ್ ಫುಲ್ ಟ್ರಿಗರ್ ಆಗುತ್ತೆ. ಇಲ್ಲಿ ನಾಟ್ ಗೇಟ್ ಇರೋದ್ರಿಂದ 1 ಇದ್ದಿದ್ದೇನಾಗುತ್ತೆ? ಅದರ ಉಲ್ಟಾ 0. ಸೊ ಮಾಸ್ಟರ್ ಟ್ರಿಗರ್ ಆದಾಗ ಸ್ಲೇವ್ ಟ್ರಿಗರ್ ಆಗಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ? ಕ್ಲಾಕ್ ವ್ಯಾಲ್ಯೂನ 0 ಮಾಡ್ತೀನಿ. ಅವಾಗ ಮಾಸ್ಟರ್ ಆಫ್ ಆಗುತ್ತೆ, ಸ್ಲೇವ್ ಇದರ ಉಲ್ಟಾ ಅಲ್ವಾ? ಸೊ ಸ್ಲೇವ್ ಏನಾಗುತ್ತೆ? ಟ್ರಿಗರ್ ಆಗುತ್ತೆ. ಸೊ ಈ ರೀತಿ ಎರಡು ಕಂಡೀಷನ್ಸನ್ನು ನಾನು ಯೂಸ್ ಮಾಡಿಕೊಂಡು ಈ ಇನ್ವ್ಯಾಲಿಡ್ ಅನ್ನೋ ಒಂದು ವರ್ಡನ್ನು ತೆಗೆಯೋದಕ್ಕೋಸ್ಕರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡೋಣ? ಕ್ಲಾಕ್ ವ್ಯಾಲ್ಯೂನ 1 ಅಂತ ಕೊಡೋಣ. ಕ್ಲಾಕ್ ವ್ಯಾಲ್ಯೂ 1. ಸೊ ಇಲ್ಲೇನಾಗುತ್ತೆ? ನಾಟ್ ಗೇಟ್ ಇರೋದ್ರಿಂದ 0, ಅಂದರೆ ಇವಾಗ ಸ್ಲೇವ್ ಆಫ್ ಆಗಿದೆ, ಕೇವಲ ಮಾಸ್ಟರ್ ಮಾತ್ರ ಟ್ರಿಗರ್ ಆಗಿದೆ. ಜೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, ಕೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಜೆ ಮತ್ತು ಕೆ ಎರಡು ಕೂಡ ಈಕ್ವಲ್ ಟು 1 ಅಂತ ಕೊಡೋಣ. ನಮಗೆ ಜೆ ಕೆ ಫ್ಲಿಪ್ ಫ್ಲಾಪಲ್ಲಿ ಒಂದು ಗೊತ್ತಿದೆ, ಏನು ಅಂತಂದರೆ ನನ್ನ ಇನ್ಪುಟ್ಗಳಲ್ಲಿ ಇಫ್ ಇನ್ ಇನ್ಪುಟ್ ಅಟ್ಲೀಸ್ಟ್ 1 0 is there means 1 0 is there means then output will be equal to 1. ಏನಾದ್ರೂ ನಮ್ಮ ಎರಡು ಇನ್ಪುಟ್ಗಳನ್ನು ಕೊಡ್ತೀವಲ್ಲ, ಅದರಲ್ಲಿ ಒಂದಾದ್ರೂ 0 ಇದ್ದರೆ ಏನು ಮಾಡ್ತೀವಿ? ಅದರ ಔಟ್ಪುಟ್ಟನ್ನು 1 ಅಂತ ಬರಿತಾ ಹೋಗ್ತೀವಿ. ಇವಾಗ ನಾವು ಜೆ ಅನ್ನು ಕೊಟ್ಟಿದ್ದೀವಿ, ಕೆ ಅನ್ನು ಕೊಟ್ಟಿದ್ದೀವಿ. ಕ್ಲಾಕ್ ವಿಲ್ ಬಿ ದ ಒನ್ ಕಾಮನ್ ಇನ್ಪುಟ್ ಫಾರ್ ದಿ ಜೆ ಕೆ ಫ್ಲಿಪ್ ಫ್ಲಾಪ್. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಫೈನಲಲ್ಲಿ ಔಟ್ಪುಟ್ಗಳು ಏನಾಗಿರ್ತವೆ? ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಇಲ್ಲಿ 0 ಆಗಿದ್ರೆ ಇದು 1, ಇದು 1 ಆಗಿದ್ರೆ 0, ಸೇಮ್ ಔಟ್ಪುಟ್ಗಳು ಬರಲ್ಲ. ಇವಾಗ ನಾನೇನು ಮಾಡ್ತೀನಿ? ಅಸ್ಯೂಮ್ ಮಾಡ್ತಾ ಹೋಗ್ತೀನಿ. ಲೆಟ್ ಕ್ಯೂ ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0, ಕ್ಯೂ ಎನ್ ಬಾರ್ ವಿಲ್ ಬಿ ಈಕ್ವಲ್ ಟು 1. ಯಾಕಂತಂದರೆ ಕ್ಯೂ ಎನ್ ವ್ಯಾಲ್ಯೂ 0 ಅಂತ ತೊಗೊಂಡ್ರೆ ಇದೇನಾಗುತ್ತೆ? 1 ಆಗುತ್ತೆ ಆಟೋಮೆಟಿಕ್ ಕಾಂಪ್ಲಿಮೆಂಟ್ ಆಗಿ. ಈಗ ನೋಡಿ,
ಕ್ಯೂ ಎನ್ ಇಸ್ ಈಕ್ವಲ್ ಟು 0 ಇಲ್ಲಿಂದ ಶುರುವಾಗಿ ಎಲ್ಲಿಗೆ ಬರ್ತಾ ಇದೆ ನೋಡಿ ಇಲ್ಲಿಗೆ. ಸೊ ಈ ಒಂದು ನ್ಯಾಂಡ್ ಗೇಟ್ಗೆ ಬರ್ತಾ ಇದೆ. ಸೊ ಇಲ್ಲೇನಾಯಿತು, ಇದರ ವ್ಯಾಲ್ಯೂ 0. ನೆಕ್ಸ್ಟ್ ಕೆ ವ್ಯಾಲ್ಯೂ ಏನು 1. ಸೊ ಕೆ ವ್ಯಾಲ್ಯೂ 1, ಕ್ಯೂ ಎನ್ ವ್ಯಾಲ್ಯೂ 0. ನೆಕ್ಸ್ಟ್ ಕ್ಯೂ ಎನ್ ಬಾರ್ ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಕ್ಯೂ ಎನ್ ಬಾರ್. ಸೊ ಕ್ಯೂ ಎನ್ ಬಾರ್ ಈ ಒಂದು ನ್ಯಾಂಡ್ ಗೇಟ್ಗೆ ಬರ್ತಾ ಇದೆ. ಜೆ ವ್ಯಾಲ್ಯೂ 1, ಕ್ಯೂ ಎನ್ ಬಾರ್ ವ್ಯಾಲ್ಯೂ ಕೂಡ 1. ನಾನು ಹೇಳಿದ್ದೆ ಯಾವಾಗ ಇನ್ಪುಟ್ಗಳಲ್ಲಿ ಅಟ್ಲೀಸ್ಟ್ ಒಂದು 0ನಾದರೂ ಇರುತ್ತೆ, ಔಟ್ಪುಟ್ 1 ಆಗುತ್ತೆ. 1 ಮತ್ತು 0, 1 0 ಇದ್ರೂ ಕೂಡ ಔಟ್ಪುಟ್ ಏನಾಗುತ್ತೆ 1. 1 ಮತ್ತು 1 ಎರಡು ಕೂಡ 1 ಆಗಿರೋದ್ರಿಂದ ಔಟ್ಪುಟ್ ಏನಾಗುತ್ತೆ 0. ಸೊ ನೆಕ್ಸ್ಟ್ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 1 0 ಇದ್ರೂ ಔಟ್ಪುಟ್ 1 ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ 0 ಬಂದಿದೆ. ಸೊ ಇಲ್ಲೇನಾಗುತ್ತೆ ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು 1. ಇವಾಗ ಏನಾಯಿತು, ಇಲ್ಲಿ 1 ಇದೆ, ಇಲ್ಲಿಂದ ಇದರಿಂದ ಇಲ್ಲಿ ಕನೆಕ್ಷನ್ ಇದೆ ಅಲ್ವಾ, ಇದರಿಂದ ಇಲ್ಲಿ ಕನೆಕ್ಷನ್ ಇದೆ. ಇಲ್ಲಿ 1 0 ಇದ್ರೂ ಕೂಡ ಔಟ್ಪುಟ್ 1 ಅಂತ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಅದಕ್ಕೆ 1 ಅಂತ ಬರೆದೆ. ಇಲ್ಲಿ ಬಂದಿರುವಂಥ ಔಟ್ಪುಟ್ ಅನ್ನು ನಾನು ಈ ಒಂದು ನ್ಯಾಂಡ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ಬೋದಾ? ಎಸ್. ಸೊ ನೋಡಿ ಕನೆಕ್ಷನ್ ಇದೆ. ಸೊ ಇಲ್ಲಿ ಬಂತು 1 ಮತ್ತು 1 ಎರಡೂ ಕೂಡ 1 ಇದ್ರೆ ಏನಾಗುತ್ತೆ, ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು 0. ಔಟ್ಪುಟ್ 0. ಅಟ್ಲೀಸ್ಟ್ 1 0 ಇದ್ರೂ ಔಟ್ಪುಟ್ 1 ಆಗುತ್ತೆ, ಇಲ್ಲ ಅಂತಂದರೆ ಔಟ್ಪುಟ್ 0. ಸೊ ಇದು ಯಾವುದ್ರದ್ದು ವ್ಯಾಲ್ಯೂ, ಕ್ಯೂ ಎಮ್ ಬಾರ್ ವ್ಯಾಲ್ಯೂ. ಕಾಂಪ್ಲಿಮೆಂಟ್ ಬಂದಿದೆಯಾ ನೋಡಿ, ಕ್ಯೂ ಎಮ್ ಈಸ್ ಈಕ್ವಲ್ ಟು 1, ಕ್ಯೂ ಎಮ್ ಬಾರ್ ಈಸ್ ಈಕ್ವಲ್ ಟು 1. ಸೊ ಓಕೆ, ಕರೆಕ್ಟ್ ಇದೆ. ಇವಾಗ ನಾನು ಮಾಸ್ಟರಿನ ಕೆಲಸನ ಮುಗಿಸಿದ್ದೀನಿ. ಈಗ ಸ್ಲೇವ್ಗೆ ಹೋಗ್ಬೇಕು. ಸೊ ಸ್ಲೇವ್ಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು, ಕ್ಲಾಕ್ ವ್ಯಾಲ್ಯೂನ ನಾನು ಚೇಂಜ್ ಮಾಡಬೇಕು. ಸೊ ಕ್ಲಾಕ್ ವ್ಯಾಲ್ಯೂನ 0 ಮಾಡ್ತೀನಿ. ಸೊ ಇವಾಗ ಏನಾಯಿತು, ನಾಟ್ ಗೇಟ್ ಯೂಸ್ ಆಗಿರೋದ್ರಿಂದ ಮಾಸ್ಟರ್ ಸ್ವಿಚ್ ಆಫ್ ಆಯಿತು, ಸ್ಲೇವ್ ಇವಾಗ ಆನ್ ಆಗಿದೆ. ಒಂದೇ ಪ್ರೋಸೆಸ್ ಇವಾಗ. ಸೊ ಸ್ಲೇವ್ 1 ಆಗಿದೆ ಅಂತಂದರೆ, ಸೊ ಸ್ಲೇವ್ 1 ಆಗಿರೋದ್ರಿಂದ ಇಲ್ಲೂ ಕೂಡ 1, ಇಲ್ಲೂ ಕೂಡ 1. ಸೊ ಕ್ಲಾಕಿಂಗ್ ಸಿಕ್ತು. ಇಲ್ಲಿ ನೋಡಿ ಕ್ಯೂ ಎಮ್ ವ್ಯಾಲ್ಯೂ ಏನಿದೆ 1 ಇದೆ. ಕ್ಯೂ ಎಮ್ ಬಾರ್ ಇಲ್ಲಿ ಅಲ್ವಾ ಕನೆಕ್ಟ್ ಆಗಿರೋದು ನೋಡಿ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿದೆ. ಕ್ಯೂ ಎಮ್ ಬಾರ್ ವ್ಯಾಲ್ಯೂ ಏನಿದೆ 0. ಅಟ್ಲೀಸ್ಟ್ 1 0 ಇದ್ರೆ ಎರಡು ಇನ್ಪುಟ್ಗಳಲ್ಲಿ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ಇಲ್ಲಿ ಎರಡು ಕೂಡ ಇನ್ಪುಟ್ಗಳು 1 ಇರೋದ್ರಿಂದ ಔಟ್ಪುಟ್ ಏನಾಗುತ್ತೆ 0. ಅಟ್ಲೀಸ್ಟ್ 1 0 ಇದ್ರೆ ನನ್ನ ಔಟ್ಪುಟ್, ಅಟ್ಲೀಸ್ಟ್ 1 0 ಇದ್ರೆ ನನ್ನ ಇನ್ಪುಟ್ ಅಲ್ಲಿ ನನ್ನ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ಇವಾಗ ಈ 1 ಅನ್ನ ಏನು ಮಾಡ್ತೀನಿ, ಈ ಒಂದು ನ್ಯಾಂಡ್ ಗೇಟ್ಗೆ ಇನ್ಪುಟ್ ಆಗಿ ಯೂಸ್ ಮಾಡ್ತಾ ಹೋಗ್ತೀನಿ. ಸೊ 1 ಮತ್ತು 1 ಎರಡು ಕೂಡ 1 ಆಗಿರೋದ್ರಿಂದ ನನ್ನ ಔಟ್ಪುಟ್ ಏನಾಗುತ್ತೆ 0. ಅಟ್ಲೀಸ್ಟ್ 1 0 ಇದ್ರೆ ಇನ್ಪುಟ್ ಅಲ್ಲಿ ಅವಾಗ ಮಾತ್ರ ಔಟ್ಪುಟ್ 1 ಅದು. ಇಲ್ಲಿ ಎರಡೂ ಕೂಡ 1 ಇರೋದ್ರಿಂದ ನನ್ನ ಔಟ್ಪುಟ್ ಏನಾಯಿತು 0 ಆಯಿತು. ಸೊ ಇವಾಗ ನನ್ನ ಸ್ಟೇಟನ್ನು ನೋಡ್ತಾ ಹೋದಾಗ ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಈಗ ಏನು ಮಾಡ್ತೀನಿ, ಇಲ್ಲಿಂದ ನಾನು ಇಲ್ಲಿಗೆ ಇನ್ಪುಟ್ ಕೊಟ್ಟಿದ್ದೆ ಅಲ್ವಾ, ಸೊ ಇಲ್ಲಿಂದ ಮತ್ತೆ ವಾಪಸ್ ಇಲ್ಲಿಗೆ ಇನ್ಪುಟ್ ಕೊಡ್ತೀನಿ. ಇಲ್ಲೇನಿರೋದು 0. ಸೊ 0ನ ಇಲ್ಲಿ ಇನ್ಪುಟ್ ಕೊಟ್ಟರೆ ಅಟ್ಲೀಸ್ಟ್ 1 0 ಇದ್ರೂ ಕೂಡ ಔಟ್ಪುಟ್ ಏನಾಗುತ್ತೆ 1. ಸೊ ಮತ್ತೆ ಇಲ್ಲಿ 1 ಅಂತಾನೆ ಬರುತ್ತೆ. ಮತ್ತು ನಾನೇನಾದ್ರೂ ಇನ್ನೊಂದ್ಸಲಿ ರಿಪೀಟೆಡ್ ಆಗಿ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಟ್ಟರೆ ಏನಾಗುತ್ತೆ, ಮತ್ತೆ 0ನೇ ಔಟ್ಪುಟ್ ಆಗಿ ಬರುತ್ತೆ. ಯಾಕೆ, ಇಲ್ಲಿಂದ ಹೊರಗಡೆ ಬರುವಂಥದ್ದು 1. ಸೊ 1 ಮತ್ತು 1 ಎರಡು ಕೂಡ 1 ಆಗಿದ್ರೆ ಔಟ್ಪುಟ್ ಏನಾಗುತ್ತೆ 0. ಸೊ ಇವಾಗ ಏನು ಗೊತ್ತಾಯಿತು ನಮಗೆ, ಸೊ ಇವಾಗ ನಮಗೆ ಏನು ಗೊತ್ತಾಯಿತು, ಕ್ಯೂ ಎನ್ ವ್ಯಾಲ್ಯೂ ಏನಾದ್ರೂ 0 ಆಗಿದ್ರೆ ನಮಗೆ ಬರುವಂಥ ವ್ಯಾಲ್ಯೂಗಳೇನು 1, 1 ಆ್ಯಂಡ್ 0, 0. ಸೊ ಇವಾಗ ಏನು ಮಾಡೋಣ ಅಂತಂದರೆ ಕಾಂಪ್ಲಿಮೆಂಟ್ ಮಾಡಿ ನೋಡೋಣ. ಕ್ಯೂ ಎನ್ ವ್ಯಾಲ್ಯೂ 1 ಇದ್ದಾಗ, ಕ್ಯೂ ಎನ್ ಬಾರ್ ವ್ಯಾಲ್ಯೂ 0 ಇದ್ದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇವಾಗಲೂ ಕೂಡ ಸೇಮ್, ಫಸ್ಟ್ ನಾನು ಮಾಸ್ಟರನ್ನು ಟ್ರಿಗರ್ ಮಾಡಬೇಕು, ಆಮೇಲೆ ಸ್ಲೇವನ್ನು ಟ್ರಿಗರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಮಾಸ್ಟರನ್ನು ಟ್ರಿಗರ್ ಮಾಡಬೇಕು ಅಂತಂದರೆ ಕ್ಲಾಕ್ ವ್ಯಾಲ್ಯೂ 1 ಆಗಿರುತ್ತೆ. ಇಲ್ಲಿ ನಾಟ್ ಗೇಟ್ ಯೂಸ್ ಆಗಿರೋದ್ರಿಂದ ಇವಾಗ ಸ್ಲೇವು ಟರ್ನ್ಡ್ ಆಫ್, ಅಂದರೆ ಟ್ರಿಗರ್ ಆಗಿಲ್ಲ, ಕೇವಲ ಮಾಸ್ಟರ್ ಮಾತ್ರ ಟ್ರಿಗರ್. ಈಗ ಜೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, ಕೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಅಟ್ ಸ್ಟಾರ್ಟಿಂಗ್. ಕ್ಯೂ ಎನ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಅದು ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಈ ಒಂದು ನ್ಯಾಂಡ್ ಗೇಟ್ಗೆ. ಸೊ ನನ್ನ ಇನ್ಪುಟ್ಗಳೇನಾಯಿತು, ಕೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, ಕ್ಯೂ ಎನ್ ವ್ಯಾಲ್ಯೂ ಕೂಡ 1 ಆಯಿತು. ನೆಕ್ಸ್ಟ್ ಕ್ಯೂ ಎನ್ ಬಾರ್ ವ್ಯಾಲ್ಯೂ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಅದರ ವ್ಯಾಲ್ಯೂ ಏನು 0. ಕ್ಯೂ ಎನ್ ಬಾರ್ ವ್ಯಾಲ್ಯೂ 0, ಜೆ ವ್ಯಾಲ್ಯೂ 1. ಅಟ್ಲೀಸ್ಟ್ 1 0 ಇದ್ರೂ ಕೂಡ ನನ್ನ ಔಟ್ಪುಟ್ ಏನಾಗುತ್ತೆ 1. ಸೊ ನನ್ನ ಔಟ್ಪುಟ್ 1 ಆಗುತ್ತೆ. ಸೊ ಇಲ್ಲಿ 1 ಬಂತು. ನೆಕ್ಸ್ಟ್ ಇಲ್ಲಿ ಎರಡು ಕೂಡ 1 ಆಗಿರೋದ್ರಿಂದ ಔಟ್ಪುಟ್ 0. ನನ್ನ ಔಟ್ಪುಟ್ ಏನಾದರೂ, ನೆಕ್ಸ್ಟ್ ನನ್ನ ಇನ್ಪುಟ್ ಏನಾದ್ರೂ, ಒಂದು ಇನ್ಪುಟ್ 0 ಇದ್ರೂ ಕೂಡ ನನ್ನ ಔಟ್ಪುಟ್ ಏನಾಗುತ್ತೆ 1. ಸೊ ಕ್ಯೂ ಎನ್ ಬಾರ್ ವ್ಯಾಲ್ಯೂ ಏನಾಯಿತು 1 ಆಯಿತು. ಈಗ ಇದನ್ನು ನಾನು ಈ ಒಂದು ನ್ಯಾಂಡ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ತೀನಿ. ಸೊ 1 ಇಲ್ಲಿಗೆ ಹೋಗುತ್ತೆ. 1 ಮತ್ತು 1 ಎರಡೂ ಕೂಡ 1 ಆಗಿರೋದ್ರಿಂದ ಔಟ್ಪುಟ್ ಏನಾಯಿತು 0. ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಬಾರ್ ವ್ಯಾಲ್ಯೂ 1. ಸೊ ಕಾಂಪ್ಲಿಮೆಂಟ್ ಇದೆ ಎರಡು ಔಟ್ಪುಟ್ಗಳು. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ನಾನು ಇವಾಗ ಮಾಸ್ಟರ್ ಮುಗ್ದಿರೋ ಕಾರಣ ಸ್ಲೇವನ್ನು ಟ್ರಿಗರ್ ಮಾಡಬೇಕು. ಸೊ ಸ್ಲೇವನ್ನು ಟ್ರಿಗರ್ ಮಾಡಬೇಕು ಅಂತಂದರೆ ಕ್ಲಾಕ್ ವ್ಯಾಲ್ಯೂ 0 ಮಾಡ್ತೀನಿ.
ಇಲ್ಲಿ ನಾಟ್ ಗೇಟ್ ಯೂಸ್ ಆಗಿರೋದ್ರಿಂದ ಇವಾಗ 1 ಆಯಿತು. ಸೊ 1 ಆಯಿತು ಅಂತಂದರೆ ಸ್ಲೇವು ಟ್ರಿಗರ್ ಆಯಿತು, ಮಾಸ್ಟರು ಸ್ವಿಚ್ ಆಫ್ ಆಯಿತು. ಇವಾಗ ಟ್ರಿಗರ್ ಆಗಿರುವಂಥದ್ದು ಸ್ಲೇವ್ ಅಲ್ವಾ. ಸೊ ಕ್ಲಾಕ್ ವ್ಯಾಲ್ಯೂ ಇಲ್ಲಿಂದ ಹೋಗುತ್ತೆ, ಎರಡಕ್ಕೂ ಕೂಡ 1 ಮತ್ತು 1. ಕ್ಯೂ ಎಮ್ ವ್ಯಾಲ್ಯೂ ಇಲ್ಲಿ 0 ಇದೆ, ಕ್ಯೂ ಎಮ್ ಬಾರ್ ವ್ಯಾಲ್ಯೂ ಇಲ್ಲಿ 1 ಇದೆ. ಸೊ 1 ಮತ್ತು 1 ಇಲ್ಲಿಂದ ಒಂದು ಇನ್ಪುಟ್ ಬಂತಲ್ವಾ. ಸೊ 1 ಮತ್ತು 1 ಎರಡೂ ಕೂಡ 1 ಆಗಿದ್ರೆ ಇನ್ಪುಟ್ಟು, ಔಟ್ಪುಟ್ ಏನಾಗುತ್ತೆ 0. ನೆಕ್ಸ್ಟ್ 0 1 ಅಟ್ಲೀಸ್ಟ್ ಒಂದು 0 ಇದ್ರೂ ಕೂಡ ಇನ್ಪುಟ್ ಅಲ್ಲಿ ಔಟ್ಪುಟ್ ಏನಾಗುತ್ತೆ 1. ಅಟ್ಲೀಸ್ಟ್ ಒಂದು 0 ಏನಾದ್ರೂ ಇನ್ಪುಟ್ ಅಲ್ಲಿ ಇದ್ರೆ ನನ್ನ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ಸೊ ಇವಾಗ ಈ ಔಟ್ಪುಟ್ 1 ಆಗುತ್ತೆ. ಇವಾಗ ಈ ಔಟ್ಪುಟ್ ಅನ್ನ ನಾನು ಈ ಒಂದು NAND ಗೇಟ್ಗೆ ಇನ್ಪುಟ್ ಆಗಿ ಕೊಡ್ತೀನಿ, ಎರಡೂ ಕೂಡ 1 1. ಸೊ ಔಟ್ಪುಟ್ ಏನಾಗಿರುತ್ತೆ 0. ಸೊ 0 ಆಯ್ತಲ್ವಾ. ಸೊ ಇವಾಗ ಏನು ಮಾಡ್ತೀನಿ, ನಾನು ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೋಸ್ಕರ ಈ 0ನ ಇನ್ಪುಟ್ ಆಗಿ ಈ NAND ಗೇಟ್ಗೆ ಕೊಡ್ತೀನಿ. ಸೊ ಈ 0ನ ನಾನು ಇನ್ಪುಟ್ ಆಗಿ ಈ NAND ಗೇಟ್ಗೆ ಕೊಟ್ಟರೆ 0 ಮತ್ತು 0 ಅಟ್ಲೀಸ್ಟ್ ಒಂದು 0 ಇದ್ರೂ ಕೂಡ ನನ್ನ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ಮತ್ತೆ ಕ್ರಾಸ್ ವೆರಿಫೈ ಮಾಡೋದಕ್ಕೆ ಈ 1 ಅನ್ನು ನಾನು ಇನ್ಪುಟ್ ಆಗಿ ಅಗೇನ್ ಕೊಟ್ಟರೆ ಎರಡೂ ಕೂಡ 1 ಆಗಿರೋದ್ರಿಂದ 0 ಆಯಿತು. ಸೊ ಇವಾಗ ನನಗೇನು ಗೊತ್ತಾಯಿತು, ಕ್ಯೂ ಎನ್ ವ್ಯಾಲ್ಯೂ ಏನಾಗಿದ್ರೂ 1 ಆಗಿದ್ರೆ 0 0 ಬರುತ್ತೆ ಆ್ಯಂಡ್ 1 1 ಬರುತ್ತೆ. ಸೊ ಇವಾಗ ನನಗೇನು ಅರ್ಥ ಆಯಿತು ನೋಡಿ, ಇಲ್ಲಿ ನಾವು ಏನು ಇನ್ಪುಟ್ಟನ್ನು ಕೊಟ್ಟಿರ್ತೀವಿ ಅದರ ಕಾಂಪ್ಲಿಮೆಂಟ್ ಆಗಿ ಬರ್ತಾ ಇದೆ. ಕ್ಯೂ ಎನ್ ಕೊಟ್ಟರೆ ಕ್ಯೂ ಎನ್ ಇಸ್ ಈಕ್ವಲ್ ಟು 1 ಕೊಟ್ಟರೆ ಇಲ್ಲೇನು ಬರ್ತಾ ಇದೆ, ಅದರ ಕಾಂಪ್ಲಿಮೆಂಟ್ 0 ಬರ್ತಾ ಇದೆ. ಇಲ್ಲಿ ಕ್ಯೂ ಎನ್ ಬಾರ್ ಇಸ್ ಈಕ್ವಲ್ ಟು 0 ಕೊಟ್ಟರೆ ಅದರ ಕಾಂಪ್ಲಿಮೆಂಟ್ ಏನು 1. ಸೊ 1 ಬರ್ತಾ ಇದೆ. ಇಲ್ಲೂ ಕೂಡ ಉಲ್ಟಾ ಆಗಿದ್ರು ಅವಾಗಲೇ ಫಸ್ಟ್ ಕಂಡೀಷನಲ್ಲೂ ಕೂಡ ಅದೇ ರೀತಿ ಆಯಿತು. ಸೊ ಇವಾಗ ನಾನೇನಂತ ಬರಿಬೋದು ಫೈನಲ್ ಆಗಿ, ಕ್ಯೂ ಎನ್ ಬಾರ್ ನಾವು ಏನು ಇನ್ಪುಟ್ ಅನ್ನು ಕೊಡ್ತೀವಿ ಅದರ ಕಾಂಪ್ಲಿಮೆಂಟ್ ಆಗಿ ನನಗೆ ಆನ್ಸರ್ ಬರುತ್ತೆ. ನೋಡಿ ಜೆ ವ್ಯಾಲ್ಯೂ 1 ಕೆ ವ್ಯಾಲ್ಯೂ 1. ಸೊ ಜೆ ವ್ಯಾಲ್ಯೂ 1 ಕೆ ವ್ಯಾಲ್ಯೂ 1 ನನ್ನ ಔಟ್ಪುಟ್ ಏನಾದ್ರೂ 1 ಬಂದಿದೆ ಅಂತಂದರೆ ನೋಡಿ ಇಲ್ಲಿ 0 ಬಂದಿದೆ ಕಾಂಪ್ಲಿಮೆಂಟ್, ಇಲ್ಲಿ 0 ಇದೆ ಅಂತಂದರೆ ಅದರ ಕಾಂಪ್ಲಿಮೆಂಟ್ 1 ಬಂದಿದೆ ಇಲ್ಲಿ. ಸೊ ಏನಾಯಿತು, ಕಾಂಪ್ಲಿಮೆಂಟರಿ ಆನ್ಸರ್ ಬರ್ತಾ ಹೋಗುತ್ತೆ. ಅಂದರೆ ಪ್ರೀವಿಯಸ್ ಸ್ಟೇಟಿನ ಕಾಂಪ್ಲಿಮೆಂಟರಿ ಆನ್ಸರ್. ಪ್ರೀವಿಯಸ್ ಸ್ಟೇಟ್ 0 ಆಗಿದ್ರೆ ಇಲ್ಲಿ ಔಟ್ಪುಟ್ 1 ಬರುತ್ತೆ, 1 ಆಗಿದ್ರೆ ಇಲ್ಲಿ ಔಟ್ಪುಟ್ 0 ಬರುತ್ತೆ. ಇವಾಗ ನಾವು ಟ್ರುತ್ ಟೇಬಲ್ನ ಕಂಪ್ಲೀಟ್ ಮಾಡಿದ್ದೀವಿ, ಸರ್ಕ್ಯೂಟ್ ಡಯಾಗ್ರಾಮನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇಷ್ಟನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ನಾವು ಟೈಮಿಂಗ್ ಡಯಾಗ್ರಾಮನ್ನು ಬರಿತಾ ಹೋಗೋಣ. ಸೊ ಇವಾಗ ಟೈಮಿಂಗ್ ಡಯಾಗ್ರಾಮನ್ನು ಬರಿತಾ ಹೋಗೋಣ. ನೋಡಿ ಕ್ಲಾಕ್, ಸೊ ಇಲ್ಲಿ 0 ಇಂದ ಶುರು ಆದರೆ ಇಲ್ಲಿ 1 0 1 0 1 0 1. ಯಾಕೆ ನೋಡಿ, ಇಲ್ಲಿ ನಾಟ್ ಗೇಟ್ ಯೂಸ್ ಮಾಡಿರೋದ್ರಿಂದ 0 1 ಚೇಂಜಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಜೆ ವ್ಯಾಲ್ಯೂ ಆಲ್ವೇಸ್ ಈಕ್ವಲ್ ಟು 1, ಕೆ ವ್ಯಾಲ್ಯೂ ಆಲ್ವೇಸ್ ಈಕ್ವಲ್ ಟು 1. ನಾವು ಇಲ್ಲಿ ಜೆ ಮತ್ತು ಕೆ ವ್ಯಾಲ್ಯೂನ ಯಾವಾಗಲೂ 1 ಅಂತ ತೊಗೊಂಡಿದ್ವಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಬರುವಂಥದ್ದು ಕ್ಯೂ ಎಮ್. ಕ್ಯೂ ಎಮ್ ಅಂತ ಅಂದ್ರೇನು, ಔಟ್ಪುಟ್ ಆಫ್ ದಿ ಮಾಸ್ಟರ್. ಔಟ್ಪುಟ್ ಆಫ್ ಮಾಸ್ಟರ್ ಏನಿದೆ ಅಂತ ನೋಡೋಣ. ಸೊ ಔಟ್ಪುಟ್ ಆಫ್ ಮಾಸ್ಟರ್ ಸಿಗಬೇಕು ಅಂತಂದರೆ ನಾನು ಕ್ಲಾಕ್ ವ್ಯಾಲ್ಯೂನ ಏನು ಮಾಡ್ತಾ ಇದ್ದೆ 1 ಮಾಡ್ತಿದ್ದೆ ಅಲ್ವಾ. ನನಗೆ ಮಾಸ್ಟರ್ ಏನಾದ್ರೂ ಟ್ರಿಗರ್ ಆಗಬೇಕು ಅಂತ ಇದ್ದಿದ್ರೆ ನಾನು ಕ್ಲಾಕನ್ನು 1 ಮಾಡ್ತಿದ್ದೆ ಅಲ್ವಾ. ಸೊ ಕ್ಲಾಕನ್ನು 1 ಮಾಡಿದಾಗ ಅಂತಂದರೆ ಕೇವಲ ಅದು ಪಾಸಿಟಿವನ್ನು ಸೊ ಕ್ಲಾಕನ್ನು 1 ಮಾಡಿದ್ದೀವಿ ಅಂತಂದರೆ ಇಲ್ಲಿ ಹೈಯರ್ ಮಾತ್ರ ತೊಗೊಳ್ತಾ ಹೋಗುತ್ತಲ್ವಾ. ಸೊ ಏನು ಮಾಡೋಣ, ಅಪ್ಸೈಡ್. ಸೊ ಅಪ್ಸೈಡ್ ಇಲ್ಲಿಂದ ಬಂದು ಮತ್ತೆ ಅಪ್ಸೈಡ್, ಇಲ್ಲಿಂದ ಬಂದು ಮತ್ತೆ ಅಪ್ಸೈಡ್, ಇಲ್ಲಿಂದ ಬಂದು ಮತ್ತೆ ಅಪ್ಸೈಡ್. ಅಂದರೆ 1 ಅನ್ನು ತೊಗೊಳ್ತಾ ಹೋಗುತ್ತೆ. ಇದು ಕೆಳಗಡೆ ಇರೋದು 0 ಅಲ್ವಾ. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ 0 ಇಂದ ಶುರು ಮಾಡ್ತೀನಿ, ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ, ನೆಕ್ಸ್ಟ್ ಕೆಳಗಡೆ ಡೌನ್ ಮಾಡೋಣ, ಮತ್ತು ಇಲ್ಲಿಂದ ಇಲ್ಲಿವರೆಗೂ ಡೌನೇ ಇರಲಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಅಪ್, ಅಂದರೆ 1ಗೆ ಹೋಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಡೌನ್. ಸೊ ಈ ರೀತಿ. ನೆಕ್ಸ್ಟ್ ಕ್ಯೂ ಎನ್ ಅಂತ ಅಂದ್ರೇನು, ಕ್ಯೂ ಎನ್ ಅಂತ ಅಂದರೆ ಸ್ಲೇವಿನ ಔಟ್ಪುಟ್ಗಳು. ಸೊ ಸ್ಲೇವ್ ಔಟ್ಪುಟ್ ಬೇಕು ಅಂತಂದರೆ ಏನು ಮಾಡ್ತಾ ಇದ್ವಿ, ಕ್ಲಾಕ್ ವ್ಯಾಲ್ಯೂನ 0 ಮಾಡ್ತಾ ಇದ್ವಿ ಅಲ್ವಾ. ಇಲ್ಲಿ 0 ಮಾಡಿದ್ರೆ ಇಲ್ಲಿ 0 ಮಾಡಿದ್ರೆ ಇಲ್ಲಿ ನಾಟ್ ಗೇಟಿಂದ ಕಾಂಪ್ಲಿಮೆಂಟ್ ಆಗಿ 1 ಆಗಿರೋದ್ರಿಂದ ಸ್ಲೇವ್ ಟ್ರಿಗರ್ ಆಗ್ತಾ ಇತ್ತು. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ, ಡೌನ್ ಹಿಲ್ಸ್ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀನಿ. ನೋಡಿ ಡೌನ್ ಡೌನ್ ಡೌನ್, ನೋಡಿ ಇಲ್ಲಿ ಅಪ್ ಹೋಗುತ್ತೆ ಡೌನ್ ಬರುತ್ತೆ, ಅಪ್ ಹೋಗುತ್ತೆ ಡೌನ್ ಬರುತ್ತೆ. ಸೊ ಇವಾಗ ನಾನು ಡೌನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಡೌನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, ಇಲ್ಲಿಂದ ಶುರುವಾಗಿ ಫಸ್ಟ್ ಡೌನ್ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಇದೆ. ಸೊ ಡೌನ್ ಎಲ್ಲಿದೆ ಅದನ್ನು ಹೈ ಮಾಡ್ತಾ ಹೋಗಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕ್ಲೋಸ್, ನೆಕ್ಸ್ಟ್ ಮತ್ತೆ ಡೌನ್ ಆಗಿದೆ, ಇಲ್ಲೂ ಕೂಡ ಹಿಂಗೆ ಬಂದು ಡೌನ್ ಆಗುತ್ತೆ. ಸೊ ಇವಾಗ ಏನು ಮಾಡ್ಬೋದು, ಇಷ್ಟನ್ನು ಮತ್ತೆ ಡೌನ್. ಸೊ ಈ ರೀತಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಏನಾಯಿತು, ನಮ್ಮ ಸ್ಲೇವಿನ ಔಟ್ಪುಟ್ ಕೂಡ ಟೈಮಿಂಗ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ, ಮಾಸ್ಟರನ್ನು ಕೂಡ ನಾವು ಟೈಮಿಂಗ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಜೆ ಮತ್ತು ಕೆ ವ್ಯಾಲ್ಯೂ 1 ಆಗಿರುತ್ತೆ,
ಕ್ಲಾಕ್ 1 ಮತ್ತೆ 0 ಬಿಟ್ವೀನ್ ಓಡಾಡ್ತಾ ಇರುತ್ತೆ ವೇವ್. ಯಾಕಂತಂದ್ರೆ ಕ್ಲಾಕ್ 0 ಕೊಟ್ರೆ ಇಲ್ಲಿ ನಾಟ್ ಗೇಟ್ ಯೂಸ್ ಮಾಡಿಕೊಂಡು ಸ್ಲೇವ್ ಟ್ರಿಗರ್ ಆಗುತ್ತೆ, ಕ್ಲಾಕ್ 1 ಕೊಟ್ರೆ ಮಾಸ್ಟರ್ ಟ್ರಿಗರ್ ಆಗುತ್ತೆ, ಸ್ಲೇವ್ ಟ್ರಿಗರ್ ಆಗಲ್ಲ, ಇಲ್ಲಿ ನಾಟ್ ಗೇಟ್ ಇರೋದ್ರಿಂದ. ಸೊ ಈ ಮೂರನ್ನ ನೀವು ಎಕ್ಸಾಂಪಲ್ ಬರೀರಿ. ಏನಾದ್ರೂ ಮಾಸ್ಟರ್ ಸ್ಲೇವ್ ಜೆ ಕೆ ಫ್ಲಿಪ್ ಫ್ಲಾಪ್ ಅಂತ ಕೇಳಿದ್ರೆ ಅಲ್ಲಿ ನೀವೇನು ಬರಿಬೋದು, ಒಂದು ಟೈಮಿಂಗ್ ಡಯಾಗ್ರಾಮ್, ಎರಡನೇದು ಟ್ರೂತ್ ಟೇಬಲ್, ಮೂರನೇದು ಈ ಸರ್ಕ್ಯೂಟ್ ಡಯಾಗ್ರಾಮ್. ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಫ್ಲಿಪ್ ಫ್ಲಾಪ್ಸ್ದು ಫುಲ್ ಪ್ಲೇ ಲಿಸ್ಟ್ ಲಿಂಕನ್ನು ಐ ಬಟನಲ್ಲೂ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.